ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಯಾವುದೇ ರೀತಿ ರೆಸಿಪಿ ಬಗ್ಗೆ ಹೇಳೋಕ್ಕೆ ಬಂದಿಲ್ಲ. ಕೆಲವೊಂದು ಟಿಪ್ಸ್ಗಳನ್ನು ಹೇಳೋಣ ಅಂತ ಬಂದಿದ್ದೀನಿ. ಟಿಪ್ಸ್ ಮತ್ತು ಸುಮ್ಮನೆ ಹಿಂಗೆ ಒಂದು ಸ್ವಲ್ಪ ಏನಾದರೂ ಜೀವನದ ಬಗ್ಗೆ ಮಾತಾಡೋಣ ಅಂತೇಳಿ ಬಂದಿರೋದು. ಹಾಗಾಗಿ ನಿಮಗೆ ಇದು ವಿಡಿಯೋ ಇಷ್ಟ ಆಗದೇ ಇರ್ಬೋದು. ನಿಮಗೆ ಟೈಮ್ ಇಲ್ಲ ಅಂತಂದರೆ, ಆಸಕ್ತಿ ಇಲ್ಲ ಅಂದರೆ ದಯವಿಟ್ಟು ಏನು ಇದನ್ನು ಅಂದ್ಕೊಳ್ಳೋಕೆ ಹೋಗಬೇಡಿ, ಸ್ಕಿಪ್ ಮಾಡಬಹುದು. ನಾನಿಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಸುಮ್ಮನೆ ನನ್ನ ಮಾತುಗಳನ್ನು ಕೆಲವರು ಇಷ್ಟಪಡ್ತಾರೆ, ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಇದರಲ್ಲಿ ಯಾವುದೇ ರೆಸಿಪಿ ಇರೋದಿಲ್ಲ, ಬರೀ ಮಾತಷ್ಟೇ. ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಅಷ್ಟೇ. ಆಸಕ್ತಿ ಇದ್ದವರು ನೋಡಿ. ಮಾತು ಜಾಸ್ತಿ ಅಂತ ಅನಿಸಿದರೆ ದಯವಿಟ್ಟು ಬೇಜಾರಾಗಬೇಡಿ. ನೋಡಿ, ನಿನ್ನೆ ನಾನೊಂದು ಇದು ತಂಬಿಟ್ಟು ಮಾಡಿದ್ದೆ ಗೊತ್ತಾ. ಆ ತಂಬಿಟ್ಟು ಮಾಡಿದಾಗ ಸ್ವಲ್ಪ ಪಾಕ ಉಳಿದಿತ್ತು ಅಲ್ವಾ. ಪಾಕ ಉಳಿದಿದ್ದನ್ನು ನಾವು ಯಾವ ರೀತಿ ಬಳಸಬಹುದು, ಯಾವ ರೀತಿನ ನಾವು ಅದನ್ನು ಬೇರೆದಕ್ಕೆಲ್ಲ ಬಳಸ್ಕೋಬೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನಾನು ಪಾಕ ಉಳಿದಿದ್ದು ಏನು ಮಾಡ್ದಪ್ಪ ಅಂತಂದರೆ, ಅದು ಸ್ವಲ್ಪ ಗಟ್ಟಿ ಇತ್ತು. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೂ ಒಂದು ಸಲ ಕುದಿಸ್ಬಿಟ್ಟು ಈ ಥರ ಒಂದು ಬಾಟಲ್ಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ನಮಗೆ ಕಾಫಿ ಟೀಗೆ ಬಳಸ್ಕೋಬೋದು. ಇದು ಉಂಡೆ ಬೆಲ್ಲ ಆಗಿರೋದ್ರಿಂದ ಇದು ಕಾಫಿ ಟೀಗೆ ನೀವು ಹಾಲು ಹಾಕಿ ಕುಚ್ಚಿದ್ರೂ ಕೂಡ ಏನೂ ಒಡೆಯೋದಿಲ್ಲ, ಚೆನ್ನಾಗಿರುತ್ತೆ. ನಾನು ಇದನ್ನ ಒಂದು ವಾರದ ತನಕ, ಒಂದು ವಾರಕ್ಕಿಂತ ಜಾಸ್ತಿನೇ ಆಗುತ್ತೆ ಅಂದ್ಕೋತೀನಿ. ಇದನ್ನು ಅವಾಗ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು, ಕಾಫಿ ಬೇಕಂತಂದರೆ ಕಾಫಿಗೆ, ಟೀ ಬೇಕಂತಂದರೆ ಟೀಗೆ ಬಳಸ್ಕೋತೀನಿ. ಅಂದರೆ ಏನಾದರೂ ಪಾಕ ಉಳಿತು ಅಂತಂದರೆ ಹಂಗೆ ಇಟ್ಟು ಹಂಗೆ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ನೀವು ಮಾಡ್ಕೋಬಹುದು. ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೇನೋ, ಆದರೆ ನಾನು ಯಾರ್ಯಾರಿಗೆ ಗೊತ್ತಿರೋದಿಲ್ಲ ಹೊಸೊಬ್ಬರಿಗೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಈಗ ಇದರಿಂದ ನಾನು ಏನು ಮಾಡ್ಕೊತಾ ಇದ್ದೀನಪ್ಪ ಅಂತಂದರೆ, ಅದೇ ಪಾತ್ರೆಗೆ ಇನ್ನೂ ಸ್ವಲ್ಪ ಬೆಲ್ಲದ ಪಾಕ ಇದೆ. ಇದಕ್ಕೆ ನಾನಿವತ್ತು ಮೆಂತ್ಯ ಕಷಾಯ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಇವಾಗ ಅದೇ ಪಾಕಕ್ಕೆ ಸ್ವಲ್ಪ ಇದು ಹಾಲು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಳ್ಳಿ. ಆಮೇಲಿಂದ ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಅನಿಸುತ್ತೆ ಏನಪ್ಪ ಇದು ಇಷ್ಟು ಮೆಂತ್ಯಕಾಳು ಕಹಿ ಇರುತ್ತೆ, ಹೆಂಗೆ ಕುಡಿಯೋದು ಅಂತೇಳಿ ನೀನು ಇಷ್ಟೊಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಗಳನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ಇದನ್ನ ಕುದಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕಹಿ ಅಂಶ ಇರಲ್ಲ. ಆಮೇಲೆ ಕುಟ್ಟಿ ಹಾಕಬಹುದು ಅಂತ ಕೇಳ್ಬೋದು. ಕುಟ್ಟಿ ಹಾಕೋದು ಬೇಡ, ಹಾಗೆ ಅದು ಮಳ್ಳಿಸ್ಬೇಕು. ಅದನ್ನ ಬೆಲ್ಲ ಒಂಚೂರು ಮೆಂತ್ಯಕಾಳು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೊಳ್ರಿ. ಒಂದು ಟೀ ಕುಡಿಯೋ ಕಪ್ಪಲ್ಲಿ ಮಾಡ್ತಿದ್ದೀರಾ ಅಂತಂದರೆ, ಕಪ್ ತೋರಿಸ್ತೀನಿ ನೋಡಿರಿ. ಈ ಕಪ್ಪಲ್ಲಿ ನೀವು ಮಾಡ್ತೀರಾ ಅಂತಂದರೆ ನೀವೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಬಳಸ್ಬೋದು. ಈ ಸೈಜಿಗೆ ಮಾಡ್ತೀರಾ ಅಂತಂದರೆ ನೀವು ಬೆಲ್ಲ ಹಾಕಿ ಕೂಡ ಹಿಂಗೆ ನೀವು ಇದು ಮಾಡ್ಕೋಬೋದು. ನಾನು ಅದೇ ಪಾಕ ಉಳಿದಿತ್ತಲ್ಲ, ಅದನ್ನು ಆ ಥರ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂತಂದರೆ ಆ ಪಾಕಕ್ಕೆ ಸ್ವಲ್ಪ ನೀರು ಹಾಕಿ, ತುಂಬ ಗಟ್ಟಿ ಇತ್ತು ಅಂತಂದರೆ ಪಾಕಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸಿಟ್ಕೊಳ್ಳಿ. ಒಂದು ದಿನಕ್ಕೆ ಒನ್ ಟೈಮು ಸ್ವಲ್ಪ ಬಿಸಿ ಮಾಡಿಟ್ರು ಏನು ತೊಂದರೆ ಇಲ್ಲ, ಕೆಡಲ್ಲ. ನೀವೇನಾದ್ರು ಬಿಸಿ ಮಾಡಿಲ್ಲ ಅಂದರೆ ಸ್ವಲ್ಪ ಬೂಸ್ ಬಂದಂಗೆ ಆಗುತ್ತೆ. ಹಂಗಾಗಿ ಒಂದು ದಿನಕ್ಕೆ ಒಂದು ಸತಿ ಸ್ವಲ್ಪ ಬಿಸಿ ಮಾಡಿಟ್ರಿ ಸಾಕು. ಅವಾಗ ಒಂದು ವಾರದ ತನಕ ಏನೂ ತೊಂದರೆ ಇಲ್ಲ, ಹಂಗೆ ಇರುತ್ತೆ. ನೋಡಿರಿ, ಇವಾಗ ಮಳ್ತಾ ಇದೆ, ಹಾಲು ಒಡೆಯಲ್ಲ ನೋಡಿರಿ. ಇದು ಈ ಥರ ಉಂಡೆ ಬೆಲ್ಲಕ್ಕೆ ಹೊಡೆಯಲ್ಲ. ಇದು ನೀವು ಅಂಗಡಿನಲ್ಲಿ ಕೇಳ್ರಿ, ಕೆಲವರು ಹುಳಿ ಅಂಶ ಇದ್ದರೆ ಬೆಲ್ಲ ಹೊಡೆಯುತ್ತೆ, ಹುಳಿ ಅಂಶ ಇಲ್ಲ ಅಂತಂದರೆ ಹೊಡೆಯೋದಿಲ್ಲ. ಇದಕ್ಕೆ ಕೆಲವೊಂದರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ. ಏನೋ ಅದು ತಯಾರು ಮಾಡ್ಬೇಕಾದ್ರೆ ಸುಣ್ಣ ಗಿಣ್ಣ ಅದು ಇದು ಹಾಕಿರ್ತಾರಲ್ವ, ಅದ್ರ ಮೇಲೆ ಏನೋ ಇದಾಗುತ್ತೆ ಅಂತ ಹೇಳ್ತಾರೆ, ಹಾಲು ಹೊಡೆಯುತ್ತೆ ಅಂಥೇಳಿ. ಈ ಥರ ಉಂಡೆ ಬೆಲ್ಲದಲ್ಲಿ ಅದು ಇರಲ್ಲ ಅಂತ ಅಂದ್ಕೋತೀನಿ. ಬಟ್ ಯಾವತ್ತೂ ನನಗೆ ಇದುವರೆಗೂ ಇಷ್ಟು ದಿನಕ್ಕೆ ಒಂದಿನಕ್ಕೂ ಕೂಡ ಇದೇ ಬೆಲ್ಲ ಯೂಸ್ ಮಾಡ್ತಿರೋದು. ಹತ್ತತ್ರ ಎಷ್ಟೋ ಒಂದು 10 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ಈ ಥರ ಬೆಲ್ಲ ಬಳಸೋಕತ್ತಿ. ಯಾವತ್ತು ಒಂದಿನಕ್ಕೂ ಕೂಡ ಹಾಲು ಹೊಡೆದಿಲ್ಲ. ನೀವು ಅಂಗಡಿನಲ್ಲೇ ಕೇಳಿ ತೊಗೊಳ್ರಿ. ಸಿಹಿ ತಿನ್ನೋದೇ ಒಳ್ಳೆಯದಲ್ಲ ಅಂತಾರೆ, ಅದರಲ್ಲಿ ಸಕ್ಕರೆಗಿಂತ ಸ್ವಲ್ಪ ಬೆಲ್ಲ ಉತ್ತಮ ಅಂತೇಳಿ ಬೆಲ್ಲನೇ ಬಳಸೋದೆಲ್ಲ. ಅದಕ್ಕೂ ನಾವು ಹಳ್ಳಿ ಕಡೆ ಎಲ್ಲ ಬೆಲ್ಲನೇ ಬಳಸೋದು. ಈಗೀಗ ಎಲ್ಲ ಕಡೆಯೂ ಬೆಲ್ಲ ಬಳಸ್ತಿದ್ದಾರೆ. ಮೊದಲು ಹಳ್ಳಿ ಕಡೆ ಎಲ್ಲ ಬರೀ ಬೆಲ್ಲದಲ್ಲೇ ಮಾಡ್ತಾಯಿದ್ದಿದ್ದು ಎಲ್ಲದನ್ನೂ. ನೋಡಿ, ಎಷ್ಟು ಮಳ್ಳಿದ್ರೂ ಏನೂ ಆಗ್ತಾಯಿಲ್ಲ, ಹಾಲು ಹೆಂಗಿದೆಯೋ ಹಂಗೆ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮ್ಗೆ ಯಾವತ್ತಾದರೂ ಒಂದು ಸತಿ ಬೇಜಾರಾಗಿದ್ದರೆ ನೀವು ಈ ಥರ ಮಾಡ್ಕೊಂಡು ಕುಡಿಬೋದು. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಮೆಂತ್ಯ ಕಹಿ ಇರ್ತವೆ, ಇದು ಹೆಂಗೆ ಕುಡಿಯೋಕ್ಕಾಗುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ತುಂಬ ಅಂದರೆ ತುಪ್ಪ ಇದ್ದಂಗೆ ಇರ್ತವೆ. ನೀವೇ ಹೇಳ್ತೀರ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವೇನು ಮಾಡಬೇಕಪ್ಪ ಅಂದರೆ ಬೆಲ್ಲ ಹಾಲಿಗೆ ಹೊಡೆಯುತ್ತಾ ಇಲ್ಲ ಅಂತ ಅದೊಂದು ಚೆಕ್ ಮಾಡ್ಕೋಬೇಕಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಏನೂ ತೊಂದರೆ ಇಲ್ಲ. ಇದನ್ನು ಸೋಸ್ಕೊಂಡು ಟೀ ಥರನೇ ಕುಡಿಯೋದು. ಆಮೇಲೆ ನಿಮಗೆ ಇದರಲ್ಲಿ ಇನ್ನೂ ಒಂದೆರಡನ್ನ ಹೇಳಬೇಕು. ನಾನು ಬರೀ ಅಡುಗೆ ಕೆಲಸ ಒಂದೇ ಅಂತಲ್ಲ, ಆದಷ್ಟು ನನ್ನ ಕೆಲಸಗಳನ್ನು ನಾನೇ ಮಾಡ್ಕೊಬಿಡ್ತೀನಿ, ಯಾರಿಗೂ ಕಾಯೋದಿಲ್ಲ. ಎಲ್ಲರೂ ಕೂಡ ಆದಷ್ಟು ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡ್ಕೋಬೇಕು.
ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟಾಗಿ ಬದುಕೋದು ಕಲಿಬೇಕು. ಇಂಡಿಪೆಂಡೆಂಟಾಗಿ ಬದುಕೋದು ಅಂತಂದರೆ ಎಲ್ಲ ಸಂಬಂಧಗಳನ್ನು ತೊರ್ಕೊಂಡು ಬದುಕೋದು ಅಂತಲ್ಲ, ಆದಷ್ಟು ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದನ್ನು ಕಲಿಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಸಣ್ಣ ಪುಟ್ಟ ಕೆಲಸಗಳಾಗ್ಬೋದು, ಅವನ್ನೆಲ್ಲ ನಾವೇ ಮಾಡ್ಕೊಳ್ಳೋ ಥರ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಭಾಳ ಅಂದರೆ ಭಾರಿ ಚೆನ್ನಾಗಿರುತ್ತೆ. ನೀವು ಒಂದೇ ಒಂದು ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ನೋಡ್ರಿ, ಇಲ್ಲಿ ನಾನು ಅಡುಗೆ ಮನೆಯಲ್ಲಿ ಕೆಲವ್ರು ಕೇಳಿದ್ರಿ ವಾಲ್ಪೇಪರ್ಗೆ ಎಲ್ಲಿ ತರಿಸಿದ್ರಿ ಹೇಗೆ ಅಂತೇಳಿ. ಇದು ಎಲ್ಲ ಆನ್ಲೈನಲ್ಲಿ ಎಲ್ಲ ಇದರಲ್ಲೂ ಕೂಡ ಸಿಗುತ್ತೆ, ನೀವು ಯಾವ್ದ್ರಲ್ಲಿ ಬೇಕಾದರೂ ತರಿಸ್ಬಹುದು. ಆಮೇಲೆ ನೋಡಿ, ನಾನಿಲ್ಲಿ ಎಲೆಕ್ಟ್ರಿಕಲ್ ಕೆಲಸನೂ ಅಷ್ಟೇ, ನಾನಿಲ್ಲಿ ಏನಾದ್ರು ಸಣ್ಣ ಪುಟ್ಟವಿದ್ರೆ ನಾನೇ ಮಾಡ್ಕೋತೀನಿ. ಇಲ್ಲಿ ಮೈಕ್ರೋವೇವ್ ಅವನ್ ಅಥವಾ ಮೈಕ್ರೋವೇವ್ ಓವನ್ಗೆ ಕನೆಕ್ಷನ್ ಬೇಕಾಗಿತ್ತು. ನಾನೇ ವೈರು ಅದೆಲ್ಲ ತೊಗೊಬಂದು ಸ್ವಿಚ್ ಬಾಕ್ಸ್ದಾಗ ನಾನೇ ಇದೆಲ್ಲ ಕನೆಕ್ಷನ್ ಮಾಡಿಕೊಂಡೆ. ಇದಕ್ಕೆಲ್ಲ ಅಡುಗೆ ಮನೆ ಸ್ವಲ್ಪ ನೀಟಾಗಿರುತ್ತೆ, ಬೇಗನೆ ಇದೆಲ್ಲ ಆಗುತ್ತೆ, ಒರೆಸ್ಕೋಬೋದು ಕೊಳೆ ಆದರೂ ಕೂಡ ಅಂತೇಳಿ ಈ ಥರ ವಾಲ್ಪೇಪರನ್ನು ತರಿಸ್ಬಿಟ್ಟು ನಾನೇ ಇದೆಲ್ಲ ಅಂಟಿಸಿದೆ. ಇನ್ನು ಇದರಿಂದ ಉಳಿದಿರೋದ್ರಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆಯೇ ವಾಷಿಂಗ್ ಮಷಿನ್ಗೂ ಒಂದು ಪಾಯಿಂಟ್ ಬೇಕಾಗಿತ್ತಲ್ಲ, ಇದಕ್ಕೆಲ್ಲ ಜಾಸ್ತಿ ಪವರ್ ಬೇಕಾಗುತ್ತಲ್ಲ. ಅಂದರೆ ಇಂಥ ಸಣ್ಣ ಸ್ವಿಚ್ಗಳಾದರೆ ಏನಾಗುತ್ತಪ್ಪ ಅಂತಂದರೆ ಸುಟ್ಟೋಗ್ಬಿಡ್ತಾವೆ ಬೇಗ, ಅದು ಇದಾಗಬೇಕಾದ್ರೆ. ಇಲ್ಲಿ ನೋಡಿರಿ, ಅದಕ್ಕೆ ಏನು ಮಾಡಿದ್ದೀನಪ್ಪ ಅಂತಂದರೆ, ಇಲ್ಲೊಂದು ಪ್ಲೈವುಡ್ ಇತ್ತು, ಅದಕ್ಕೂ ಸ್ವಿಚ್ಗಳು ಅವೆಲ್ಲ ತೊಗೊಬಂದು ನಾನು ಅದಕ್ಕೆ ಫಿಕ್ಸ್ ಮಾಡಿದೆ. ಅಲ್ಲಿಂದ ಫ್ರಿಜ್ಜಿಗೂ ಹೋಗೈತೆ. ವಾಷಿಂಗ್ ಮಷಿನ್ ಬೇಕು ಅಂತಂದಾಗ ಇಲ್ಲಿಂದ ಹಿಂಗೆ ಹಾಕ್ಕೊಳ್ಳೋದು. ಇದಕ್ಕೆ ಇಂಥ ಸ್ವಿಚ್ಗಳಿಗೆ ಹಾಕೊಂಡ್ವಿ ಅಂದರೆ ತಡೆಯಲ್ಲ ವಾಷಿಂಗ್ ಮೆಷಿನ್ಗೆ, ಅವು ಅಲ್ಲೇ ಬೆಂಕಿ ಬಂದಂಗೆ ಆಗ್ಬಿಡ್ತವೆ, ಬೆಂಕಿ ಬಂದಂಗೆ ಸುಟ್ಟೋಗ್ಬಿಡ್ತವೆ. ಸ್ವಲ್ಪ ಹೆವಿ ಇರೋದೇ ಬೇಕು ಸ್ವಿಚ್ ಬಾಕ್ಸ್ಗಳು. ಹಂಗಾಗಿ ಅದನ್ನು ತೊಗೊಬಂದು ಮಾಡಿದೆ ನಾನು. ಮಾಡಿ ಹಂಗೆ ಸಿಗಾಕೋದು, ನಾವೆಲ್ಲರ ಮನೆ ಖಾಲಿ ಮಾಡಿದ್ವಿ ಅಂತಂದ್ರೆ ಅದನ್ನ ಹಂಗೆ ಬ್ಯಾಗ್ ಹಾಕ್ಯಂಡು ಹಂಗೆ ಓಡೋಗ್ಬೋದು. ಅದೇನು ಗೋಡೆಗೆ ಬಡ್ದಿಲ್ಲ ಏನಿಲ್ಲ, ಕೀಳ್ಬೇಕಪ್ಪ ಹಂಗಪ್ಪ ಹಿಂಗಪ್ಪ ಅಂತ ಏನಿಲ್ಲ, ನಾವೆಲ್ಲಿಗೋದ್ರೂ ಬಳಸ್ಕೋಬೋದು. ಅಂದರೆ ಎಲೆಕ್ಟ್ರಿಕಲ್ ಕೆಲಸ ನನಗೆ ಗೊತ್ತಿದ್ದರಿಂದ ನಾನೇನು ಮಾಡಿದೆ, ಅದನ್ನು ನಾನೇ ಮಾಡಿಕೊಂಡೆ. ಬರೀ ಅಡುಗೆ ಕೆಲಸ ಅಂತಲ್ಲ, ಇಂಥ ಕೆಲಸಗಳು ಮಾಡ್ಕೋತೀನಿ. ಇಲ್ಲಿ ಫ್ರಿಜ್ ಪಾಯಿಂಟ್ ಕೂಡ ಅಷ್ಟೇ, ಅಲ್ಲಿಂದನೇ ಬಂದಿದೆ ಇದು. ಇದನ್ನು ಕೂಡ ನಾನೇ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ಉಳಿದಿತ್ತಲ್ವ, ಅಲ್ಲಿ ಅಡುಗೆ ಮನೆಗೆ ಅಂಟಿಸಿ ಉಳಿದಿರ್ತಕ್ಕಂಥ ವಾಲ್ಪೇಪರ್ಸ್ ಇದ್ವಲ್ಲ, ಅವನ್ನ ಕಟ್ ಮಾಡಿ ಇಲ್ಲಿ ಸ್ವಲ್ಪ ಗೋಡೆದು ಚಕ್ಕಳೆ ಎಲ್ಲ ಬಿದ್ದಿತ್ತು, ಅಲ್ಲಲ್ಲಿ ಬೆಳ್ಳಗಾಗಿತ್ತು ಗೋಡೆದು. ಅದಕ್ಕೇನು ಮಾಡಿದ್ನಪ್ಪ ಅಲ್ಲಂದರೆ ಇಲ್ಲಿ ಒಂದು ಡಿಸೈನ್ ಮಾಡಿದೆ. ಇದೊಂದು ಡಿಸೈನ್ ಮಾಡಿಬಿಟ್ಟು ಇದಾಯಿತು. ಈ ಸ್ಟಿಕ್ಕರ್ ಬಂದುಬಿಟ್ಟು ರೆಡಿಮೇಡ್ ತರಿಸಿದ್ದು ಆನ್ಲೈನಲ್ಲಿ. ಎಲ್ಲ ಕಡೆ ಸಿಗ್ತಾವೆ ಆ ಥರದ್ದು. ಇದು ಒಂದು ನಿಮಗೆ ಲಿಂಕ್ ಅಥವಾ ಫುಲ್ ಡೀಟೇಲ್ ಬೇಕು ಅಂದರೆ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ ನೀವು. ಆಮೇಲೆ ಇನ್ನೂ ಮಿಕ್ಕಿರೋದ್ರಲ್ಲಿ ಏನು ಮಾಡಿದ್ನಪ್ಪ ಅಂತಂದರೆ, ಇಲ್ಲಿ ಟಿ ವಿ ಸುತ್ತ ಡಿಸೈನ್ ಇದೆ ನೋಡಿ, ಟಿ ವಿ ಸುತ್ತ ಇರೋ ಡಿಸೈನ್ನ ಮಾಡಿದೆ ನಾನಲ್ಲಿ. ಅಲ್ಲಿ ಹಸಿರು ಕಲರ್ ಸ್ಟಿಕ್ಕರ್ ಇರೋವು ಇವು ತೋರಿಸ್ತೀನಿ. ಅವು ರೆಡಿಮೇಡ್ ಸ್ಟಿಕ್ಕರು, ಹುಲ್ಲಿದಾವಲ್ಲ, ಹೂವುಗಳಿದಾವಲ್ಲ ಅವು ರೆಡಿಮೇಡ್ ಸ್ಟಿಕ್ಕರು. ಬಟ್ ಸುತ್ತ ಅಂಟಚ್ಚಿರೋದು ಕಾಫಿ ಕಲರ್ದು ಏನೈತೆ ಅದಷ್ಟು ಕೂಡ ನಾನೇ ಮಾಡಿದ್ದು ಡಿಸೈನ್ ಅದೆಲ್ಲ. ನಿಮಗೆ ಸ್ವಲ್ಪ ಇಲ್ಲಿ ಕಿತ್ತು ತೋರಿಸ್ತೀನಿ ನೋಡಿರಿ. ಹಿಂಗೆ ಹೇಳಿದ್ರೆ ಬರುತ್ತೆ, ಅದೇನು ಇಟ್ಕೊಳ್ಳೋದಿಲ್ಲ. ಇಷ್ಟಿದ್ರೆ ಸ್ವಲ್ಪ ನೀರಾಕ ಕಡಿಕೆ ಅಂದರೆ ಅದು ಹೋಗುತ್ತೆ. ಅದೊಂದು ಸಲ ಹಸೆ ಬಟ್ಟೆ ಮಾಡ್ಕೊಂಡು ಹಿಂಗೆ ಅಂದರೂ ಕೂಡ ಹೋಗುತ್ತೆ, ಅದೇನು ಇದಾಗೋದಿಲ್ಲ. ಹಂಗಾಗಿ ನಾನು ಸ್ಟಿಕ್ಕರ್ಗಳು ಅಂಟಿಸಿರೋದು ಅಷ್ಟೇ. ಇದನ್ನು ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂದಿದ್ರೆ ಅಂಟಿಸ್ತಾ ಇರಲಿಲ್ಲ. ಈ ಥರದ್ದು ಸಿಗುತ್ತೆ. ನಿಮ್ಗೇನಾದರೂ ಬೇಜಾರಾಯಿತು ಅಂತಂದರೆ ಪುಸ್ತಕಗಳನ್ನು ಓದ್ಕೋಬೋದು ನೀವು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲವನ್ನು ಕೂಡ ಓದಿದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಆಯಿತು, ಅದಕ್ಕೆ ಅಷ್ಟು ಹೇಳೋಣ ಅಂತ ಬಂದೆ. ಮತ್ತಲ್ಲೊಂದು ದಿಂಬು ಹಂಗೆ ಐತೆ, ಅದ್ಯಾಕೆ ದಿಂಬಿಗೆ ಅಂಗಿ ಇಡಿಸಿಲ್ಲ, ಹಂಗೆ ಉಲ್ಡಾಕಿದೆ ಅಂದ್ಕೋಬೇಡ್ರಿ. ಅದು ಅಂಗಿ ತೊಳೆಯೋಕೆ ಹಾಕಿತ್ತು, ಹಂಗಾಗಿ ಅದು ಒಂದು ಹಂಗೆ ಮಕ್ಕಂಡೈತೆ, ತೊಳೆದ ಮೇಲೆ ಹಾಕಬೇಕು. ಇದು ಅಷ್ಟೇ, ಬಿಳಿ ಟವಲ್ಲು ಭಾರಿ ಕೊಳೆಯಾಗಿತ್ತು, ಉಜ್ಜಿ ಸಾಕಾಯ್ತು. ಅದಕ್ಕೆ ಬಿಳಿದನ್ನ ನೀಲಿ ಮಾಡೋಣ ಅಂತೇಳಿ 1 ಲೀಟ್ರ್ ನೀಲಿ ಒಯ್ದು ನೀಲಿ ಮಾಡಿಟ್ಟೆ. ಈಗ ಬಿಳಿ ಟವಲ್ಲು ನೀಲಿ ಆಗೈತೆ. ಹಂಗೂ ಹೇಳ್ಬೇಕಂದ್ರೆ ನೀಲಿದೆ, ಅದು ಎಂಥದ್ದು ಬಣ್ಣ ಮಾಸಿದೆ ಅಂತ ಹೇಳ್ಬೋದು ಅಷ್ಟೇ. ಸರಿ, ಹಾಗಾದರೆ ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ.